ಏನ್ ಹೇಳ್ತಿದ್ಯಾ ಜನನಿ? ಕಾಲೇಜ್ ಡ್ರಾಪ್ ಔಟಾ? ಡಬ್ಬ ನನ್ ಮಗ. ಕೆನ್ನೆಗೆ 2 ಪಾರ್ಟ್ಸ್ ಬರ್ಬೇಕಿತ್ತು. ಅಲ್ಲ ಜನನಿ, ಬೇರೆಯವ್ರಿಗೆ ಮೋಸ ಆಗ್ತಿದ್ರೇನೆ ನೀನು ಸುಮ್ಮನೆ ಇರಲ್ಲ. ಅಂಥದ್ರಲ್ಲಿ ಇಲ್ಲಿ ನಿನಗೆ ಮೋಸ ಆಗ್ತಿದೆ. ಅದನ್ನೆಲ್ಲ ನೋಡ್ಕೊಂಡು ನೀನು ಸುಮ್ಮನೆ ಹೇಗೆ ಬಂದೆ? ಇರಿ ಈಗಲೇ ಕನ್ಕ್ಲೂಷನ್ಗೆ ಬರಬೇಡಿ. ಜನನಿ, ಅಲ್ಲಿ ಏನಾಯ್ತು ಕರೆಕ್ಟಾಗಿ ಹೇಳು. ಜನನಿ ಅವರೇ ನಿಂತ್ಕೊಳ್ರಿ. ಜನನಿ ಅವರೇ ನನ್ನ ಮಾತು ಕೇಳಿ. ಜನನಿ ಅವರೇ ನಿಂತ್ಕೊಳ್ಳಿ. ನಿಮ್ಮ ಪಾಡಿಗೆ ನೀವು ಬಂದ್ರಿ, ನನ್ನ ಬಗ್ಗೆ ವಿಚಾರಿಸಿದ್ರಿ. ಈಗ ನೋಡಿದ್ರೆ ಏನು ಹೇಳ್ದೆ ಹಾಗೆ ಓಡ್ತಾ ಇರಾ? ಶಕ್ತಿ, ನಾನು ನಿಮ್ಮ ಪ್ರೊಫೈಲ್ ನೋಡಿದೆ, ಅದ್ರಲ್ಲಿ ಬೇರೆನೇ ಇದೆ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ತಲೆ ಕೆಳಗಾಗಿದೆ. ನೀವು ಕಾಲೇಜ್ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ನಿಮಗೆ ಗೊತ್ತಿದ್ದಿದ್ರೆ ನೀವು ಬರ್ತಾನೆ ಇಲ್ವಲ್ಲ. ನಮ್ಮ ಅಣ್ಣಂಗೆ ನಾನು ಓದಬೇಕು ಅಂತ ತುಂಬ ಆಸೆ, ಓದಿಸ್ಬೇಕು ಅಂತ ತುಂಬ ಕಷ್ಟನೂ ಪಟ್ಟರು. ಆದರೆ ವಿದ್ಯೆ ತಲೆಗೆ ಹತ್ತಲಿಲ್ಲ. ಇಷ್ಟ ಇಲ್ದಿರೋದನ್ನ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟ ಇರೋದನ್ನ ಮಾಡೋದು ಒಳ್ಳೇದಲ್ವಾ? ಈ ಇಟ್ಕೆ ಬಿಸ್ನೆಸ್ ಫುಲ್ಲು ನಾನೇ ನೋಡ್ಕೊತೀನಿ. ದಣಿ ಆಗೋನ್ಗೆ ದುಡಿಯೋದು ಗೊತ್ತಿರಬೇಕು ಅಂತ ಅಣ್ಣ ಹೇಳ್ತಾನೆ. ಅದಕ್ಕೆ ಕೆಲಸಗಾರರ ಜೊತೆ ನಾನೊಬ್ಬ ಕೆಲಸದವನಾಗಿ ಅವ್ರ ಜೊತೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಫ್ಯಾಮಿಲಿ ಬಿಸ್ನೆಸ್ ನೋಡಿಕೊಂಡು ಆರಾಮಾಗಿದ್ದೀನಿ. ಈಗ ನೀವು ನೋಡಿದ್ರಲ್ಲ ಆ ಬಿಸ್ನೆಸ್ಸು, ಅದು ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿರೋ ಮೊದಲನೇ ಬಿಸ್ನೆಸ್ಸು. ಆ ಬಿಸ್ನೆಸ್ಸಿಂದನೇ ನಮಗೆ ದುಡ್ಡು ಕಾಸು ಎಲ್ಲ ಬಂದಿದ್ದು. ಇದು ಅದೃಷ್ಟದ ಬಿಸ್ನೆಸ್ಸು. ಅದಕ್ಕೆ ನಮ್ಮ ಅಣ್ಣ ಇದು ನನಗೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ. ಇದು ಬಿಟ್ಟು ತುಂಬ ಬಿಸ್ನೆಸ್ ಇದೆ, ಆದರೆ ಈ ಬಿಸ್ನೆಸ್ ಅಂದರೆ ನಮ್ಮ ಅಣ್ಣನಿಗೆ ಸೆಂಟಿಮೆಂಟು. ನನಗೆ ಸುಳ್ಳು ಹೇಳೋ ಉದ್ದೇಶ ಇರಲಿಲ್ಲ. ಇದೆಲ್ಲ ನಿಮಗೆ ಗೊತ್ತಿದ್ದು ಒಪ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ಮ ಹತ್ರ ನಾನೊಂದು ವಿಷಯ ಕೇಳಲ್ಲ? ಹಾಂ ಕೇಳಿ. ಆಗ್ಲಿಂದ ನೀವು ಬರೀ ನಿಮ್ಮ ಅಣ್ಣನ ಬಗ್ಗೆನೇ ಮಾತಾಡ್ತಿದ್ದೀರಾ. ನನ್ನನ್ನು ನೋಡಬೇಕು, ನನ್ನ ಜೊತೆ ಮಾತಾಡಬೇಕು, ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅರೆ ಇದೇನು ಹೀಗೆ ಕೇಳ್ತಾ ಇರಾ? ನಮ್ಮ ಅಣ್ಣ ನಿಮ್ಮ ಹೆಸರು ಹೇಳಿದ ತಕ್ಷಣ ಇಂಟರ್ನೆಟ್ಟಲ್ಲಿ ನಿಮ್ಮ ಬಗ್ಗೆ ಎಲ್ಲ ಫುಲ್ ಹುಡುಕ್ತೆ. ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದಿರಲ್ಲ, ಇದೆಲ್ಲ ನಾನು ನೋಡಿದೆ. ನೀವು ಕಾಲೇಜ್ ಕಾಂಪಿಟೇಷನಲ್ಲಿ ಭಾಗವಹಿಸಿರೋದು, ನೀವು ಫಸ್ಟ್ ಪ್ರೈಸ್ ಗೆದ್ದಿರೋದು, ನಿಮ್ಮ ಆಸೆನು ಕನಸೇನು ಎಲ್ಲ ತಿಳ್ಕೊಂಡಿದ್ದೀನಿ. ನನಗಂತೂ ತುಂಬ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಕನಸಿರೋ ಬೆಂಗಳೂರಲ್ಲಿ ಓದಿರೋ ಹುಡುಗಿ ನನ್ನ ಒಪ್ಕೊಂಡಿದ್ದಾಳೆ ಅಂತ ಕೇಳಿದ ತಕ್ಷಣ ನಂಗೆ ಕಾಲು ನೆಲಮೇಲೆ ಇರಲಿಲ್ಲ, ಗೊತ್ತಾ? ನಾನು ನಮ್ಮ ಅಣ್ಣಂದಿರು ಚೆನ್ನಾಗಿ ಓದಿಲ್ಲ, ಆದರೆ ನಮ್ಮ ಅತ್ತಿಗೆಂದಿರು ತುಂಬ ಚೆನ್ನಾಗಿ ಓದಿದ್ದಾರೆ. ನಾನು ಮದುವೆ ಆಗೋ ಹುಡುಗಿ ಕೂಡ ಚೆನ್ನಾಗಿ ಓದಿರ್ಬೇಕು ಅನ್ನೋದು ನನ್ನ ಆಸೆ. ನಿಮ್ಮಂಥ ಓದಿರೋ ಹುಡುಗಿನ ಮದುವೆ ಆದರೆ ಜೀವನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಒಂದು ನಿಮಿಷ, ನೀವೀಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೀರಾ? ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಈಗಲೂ ಈ ಕ್ಷಣಕ್ಕೂ ನನ್ನ ಮನಸ್ಸಲ್ಲಿ ನನ್ನ ಕರಿಯರ್, ನನ್ನ ಸಾಧನೆ ಮಾತ್ರ ಓಡ್ತಾ ಇದೆ. ನನ್ನ ಲೈಫಲ್ಲಿ ಕರಿಯರ್ ಮಾತ್ರ ಇಂಪಾರ್ಟೆಂಟ್ ಅಂದ್ಕೊಂಡು ಬೆಳೆದೋಳು. ಅಂಥದ್ರಲ್ಲಿ ಅಪ್ಪ ಸಡನ್ನಾಗಿ ಮದುವೆ ಅಂತಂದರು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹುಡುಗ ಒಳ್ಳೆಯವನಾದರೆ, ಒಳ್ಳೆ ಕುಟುಂಬದವನಾದರೆ ಒಪ್ಕೊಳ್ಳೇಬೇಕು ಅಂತ ಅಪ್ಪ ನನ್ನ ಮುಂದೆ ರಿಕ್ವೆಸ್ಟ್ ಮಾಡಿದ್ರು. ಅವ್ರಿಗೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ನಿಜ ಬೇರೆನೇ ಇದೆ. ಅಯ್ಯಯ್ಯೋ, ನಾನು ಓದಿಲ್ಲ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ದೇವ್ರನಿಗೂ ನೀವು ಹೇಳೋವರೆಗೂ ನಂಗೆ ಗೊತ್ತೇ ಇರಲಿಲ್ಲ. ಜನನಿಯವರೇ, ನನಗೆ ನಿಮ್ಮ ಥರ ಮೈಕ್ ಮುಂದೆ ನಿಂತು ಮಾತಾಡೋದಕ್ಕೆ ಬರಲ್ಲ, ಆದರೆ ಮನಸ್ಸಿಂದ ಮಾತಾಡೋದಕ್ಕೆ ಬರುತ್ತೆ. ನೀವು ಜೀವನದಲ್ಲಿ ಏನನ್ನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ಆಸೆ ಗುರಿಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ನನಗಂತೂ ವಿದ್ಯೆ ಹತ್ತಿಲ್ಲ, ಅದನ್ನ ನೀವು ಸಾಧನೆ ಮಾಡಿದ್ರೆ, ಓದಿದ್ರೆ ನಿಮ್ಮ ಜೊತೆಗೆ ನಾನಿದ್ರೆ ಅದೇ ಹೆಮ್ಮೆ ಅಲ್ವಾ? ಇಷ್ಟು ಹೇಳಿದ್ಮೇಲೂ ನಮ್ಮ ಮನೆಯವ್ರು ನಿಮಗೆ ಮೋಸ ಮಾಡಿದ್ರು ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಕ್ಷಮೆ ಎಲ್ಲ ಕೇಳಬೇಡಿ. ಎಲ್ಲೋ ಏನೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ಅಲ್ಲ ಜನನಿಯವರೇ, ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ. ನಿಮ್ಮಂಥ ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಮೇಲಿರಬೇಕು, ಏನಾದರೂ ಸಾಧಿಸ್ಬೇಕು ಅಂತ ಆಸೆ ಪಡ್ತೀರಾ. ಆದರೆ ಮದುವೆ ವಿಷಯ ಬಂದಾಗ ಮಾತ್ರ ನಿಮಗಿಂತ ಚೆನ್ನಾಗಿ ಓದಿರಬೇಕು ಅಂತ ಹೇಳ್ತೀರಾ. ಯಾಕೀಗೆ? ಅದರಲ್ಲೂ ನೀವೇ ಮೇಲಿರಿ, ನಾವು ನಿಮ್ಗಿಂತ ಸ್ವಲ್ಪ ಕೆಳಗಡೆನೇ ಇರ್ತೀವಿ.
ನಾನು ಓದಿಲ್ಲ ಅಂದರೆ ಏನಾಯಿತು, ಆದರೆ ನೀವು ಓದಿದ್ದೀರಲ್ಲ, ಅಂದರೆ ಜೀವನ ಚೆನ್ನಾಗಿರ್ಬೇಕಲ್ವಾ? ಜನನಿ ಅವರೇ, ನಿಮ್ಗೊಂದು ಮಾತು ಹೇಳಲಾ? ನಿಮ್ಮನ್ನ ಫೋಟೋದಲ್ಲಿ ನೋಡಿದಾಗಲೇ ತುಂಬ ಇಷ್ಟ ಆಗೋದ್ರಿ. ಈಗ ನೇರವಾಗಿ ನೋಡಿದ್ಮೇಲೆ ಇನ್ನೂ ಇಷ್ಟ ಆಗೋದ್ರಿ. ನೋಡಿ, ಯಾವತ್ತ ಏನೂ ಇಲ್ಲ, ಅರ್ಜೆಂಟು ಇಲ್ಲ, ನಿಧಾನ